ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಬಂದುಬಿಟ್ಟು ಮನೆಯಲ್ಲಿನೇ ನ್ಯಾಚುರಲ್ಲಾಗಿ ನಮ್ಮ ಹೇರ್ನ ಯಾವ ರೀತಿ ಕಲರ್ ಮಾಡುವುದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ಕೂಡ ಹೇಳ್ಬೋದು. ಇದನ್ನು ವೈಟ್ ಹೇರ್ ಇರೋರು ಕೂಡ ಅಷ್ಟೇ ಅಲ್ಲ, ಈ ಬ್ಲ್ಯಾಕ್ ಹೇರ್ ಇದ್ದವರು ಕೂಡ ಇದನ್ನು ಹಚ್ಚಿದರೆ ತುಂಬಾ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಇದನ್ನು ಹಚ್ಚಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಹೇರ್ ಕಲರ್ ಬಣ್ಣ ಹೋಗೋದೇ ಇಲ್ಲ, ಆ ರೀತಿ ಯೂಸ್ಫುಲ್ ಆಗಿದೆ. ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ಬಣ್ಣ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೋಡಿ, ನಾನು ನಿಮಗೆ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಶೈನಿಯಾಗಿ ಕಾಣಿಸುತ್ತವೆ. ಒಂದು ಸಾರಿ ಹಚ್ಚಿದರೆ ಬಣ್ಣ ಹೋಗೋದು ಇಲ್ಲ ಬೇಗನೆ, ಅಷ್ಟು ಚೆನ್ನಾಗಿ ಕಾಣಿಸ್ತವೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬಂದುಬಿಟ್ಟು ಫಸ್ಟು ಈ ರೀತಿ ಒಂದು ಬೀಟ್ರೋಟ್ನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲಿರೋ ಸಿಪ್ಪೆನ ತೆಗೆದು ಬಿಡೋಣ. ನೋಡಿ, ಈ ರೀತಿ ಸಿಪ್ಪೆನ ಪೂರ್ತಿಯಾಗಿ ಸುಲಿದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತುಂಬಾ ಹೇರು ಶೈನಿಯಾಗಿ ಹಾಗೆ ಸಿಲ್ಕಿಯಾಗಿ ಕೂಡ ಕಾಣಿಸ್ತವೆ. ಈ ರೀತಿ ನಾವು ಈ ಬೀಟ್ರೂಟ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಂಡ್ಬಿಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾನು ಈ ರೀತಿ ಆದಷ್ಟು ಚಿಕ್ಕ ಚಿಕ್ಕ ಪೀಸ್ನ ಮಾಡ್ಕೊಂಡ್ಬಿಡಿ. ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ ಇದಕ್ಕೆ ಯಾವುದೇ ಕೂಡ ನೀರನ್ನು ಆ್ಯಡ್ ಮಾಡಬೇಡಿ. ಇದನ್ನು ನೋಡಿ ಈ ರೀತಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಆದಷ್ಟು ನಾನು ಚಿಕ್ಕ ಪೀಸ್ನ ಮಾಡ್ಕೊಳ್ಳಿ ಅಂದಿದ್ದು, ಇಲ್ಲಾಂದರೆ ದಪ್ಪ ದಪ್ಪ ಹಾಗೆ ಇರುತ್ತೆ. ಇದನ್ನು ನಾನು ನೀರು ಏನು ಹಾಕಿಲ್ಲ ಇದಕ್ಕೆ. ನೋಡಿ, ಇವಾಗ ಈ ರೀತಿ ನುಣ್ಣಗೆ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಇವಾಗ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಥವಾ ಈ ರೀತಿ ಕರ್ಚೀಫ್ ಇದ್ದರೆ ಇದಕ್ಕೆ ಈ ಪೇಸ್ಟ್ನ ಹಾಕಿಬಿಟ್ಟು ಈ ರೀತಿ ಅದರಲ್ಲಿರುವ ರಸ ಪೂರ್ತಿ ತಕ್ಕೊಂಡ್ಬಿಡಿ. ಈ ರೀತಿ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಇದರಲ್ಲಿರುವ ನೀರನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಪೂರ್ತಿಯಾಗಿ ತೆಗೆದುಬಿಡಿ. ಈ ರೀತಿ ಪ್ರೆಸ್ ಮಾಡ್ತಾ ಇದ್ದರೆ ಅದರಲ್ಲಿರುವ ನೀರು ಪೂರ್ತಿ ಒಂದು ತಗೊಂಡ್ಬಿಟ್ಟು ಇಟ್ಕೊಳ್ಳಿ. ನೀವು ಬೇಕಾದರೆ ಈ ನೀರನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಫ್ರಿಜ್ಜಲ್ಲಿ. ಹಾಗೆ ನಾನು ಇಲ್ಲಿ ಈ ಲೂಸ್ ಸಿಗುತ್ತೆ ಅಲ್ವಾ ಮೆಹಂದಿ ಪೌಡರ್ನ ತಗೊಂಡಿದ್ದೀನಿ. ಒಂದು ಕಪ್ಪಷ್ಟು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿನ ಪೌಡರ್ನ ಯೂಸ್ ಮಾಡಿ. ತುಂಬಾ ಆದಷ್ಟು ಈ ರೀತಿ ನ್ಯಾಚುರಲ್ಲಾಗಿ ಮನೆಯಲ್ಲಿನೇ ರೆಮಿಡಿನ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪನೇ ಈ ಬೀಟ್ರೋಟ್ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ, ಗಂಟುಗಳು ಇಲ್ಲದೆ ಥರ. ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮೆಹಂದಿನ ಬೇಕು ಅಂತ ಇದ್ದರೆ ನೀವು ಬೇಕಾದರೆ 2 ಬೀಟ್ರೋಟ್ ತೊಗೊಂಡ್ರೂ ನಡೆಯುತ್ತೆ. ನಾನು ಒಂದು ಕಪ್ಪಷ್ಟು ಮೆಹಂದಿನ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಗಂಟುಗಳದೇ ಥರ ಸ್ವಲ್ಪನೇ ನೀರು ಹಾಕ್ಕೊತ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಈ ರೀತಿ ಮನೆಯಲ್ಲಿ ನಾವು ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗೆ ಈ ಬಣ್ಣ ಕೂಡ ಬೇಗನೆ ಹೋಗೋದು ಇಲ್ಲ. ಈ ರೀತಿ ಸ್ವಲ್ಪ ಹಾಕ್ಕೊತ ನಾನು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ.
ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಇದು ಏನಿಲ್ಲ ಅಂದರೂ 1 ಅವರ್ ಅಥವಾ 2 ಅವರ್ ಅಂದರೆ 1 ತಾಸು ಇಲ್ಲಾಂದರೆ 2 ತಾಸು ಆದಷ್ಟು ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಿ. ನಾನು 1 ಅವರಷ್ಟು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಆಮೇಲೆ ನಮ್ಮ ತಲೆಗೆ ಪೂರ್ತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನೀವು ಒಂದು 3-4 ಅವರ್ ಆದಮೇಲೆ ತಲೆ ಸ್ನಾನ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು. ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಹಾಕಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.